ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಿರಣ್. ನಮ್ಮ ಹೊಸ ಪಾಡ್ಕಾಸ್ಟ್ಗೆ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಇರೋದು ಶ್ರೀಯುತ ಅಮಿತ್ ಸರ್. ಯುವಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಒಳ್ಳೆ ಕಾರ್ಯ ಇವರು ಮಾಡ್ತಾ ಇದ್ದಾರೆ. ಯುವಕರೇ ನಮ್ಮ ದೇಶದ ಭವಿಷ್ಯ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ. ಯುವಕರ ಕೈಯಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಿ ಒಂದು NGO ಶುರು ಮಾಡಿ ಅದ್ರ ಮೂಲಕ ಬೇಕಾದಷ್ಟು ಒಳ್ಳೆ ಕೆಲಸಗಳನ್ನು ಇವ್ರು ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿರಣ್ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಟ್ಸ್ ಮೈ ಪ್ಲೇಜರ್. ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಬಗ್ಗೆ, ನಿಮ್ಮ ಆರ್ಗನೈಸೇಷನ್ ಬಗ್ಗೆ, ನಿಮ್ಮ ಜರ್ನಿ ಹೇಗೆ ಶುರುವಾಯಿತು, ಇದು ಕತೆ ಕೇಳೋ ಕುತೂಹಲ ಇದೆ ಸರ್. ಸ್ವಲ್ಪ ತಿಳಿಸ್ಕೊಡ್ತೀರಾ? ಡೆಫಿನೆಟ್ಲಿ. ಸೊ ನೀವು ಹೇಳಿದಾಗೆ ನನ್ನ ಹೆಸರು ಅಮಿತ್ ಅಮರ್ನಾಥ್ ಅಂತ. ಬೆಂಗಳೂರಲ್ಲಿ ಯೂತ್ ಫಾರ್ ಪರಿವರ್ತನ್ ಅನ್ನೋ ಒಂದು ಸಂಸ್ಥೆಯನ್ನ ನಾವು ನಡೆಸ್ಕೊಂಡ್ ಬರ್ತಿದ್ವಿ. 11 ವರ್ಷಗಳ ಹಿಂದೆ, ಅಂದ್ರೆ 2014ರಲ್ಲಿ ಜೂನ್ 3ನೇ ತಾರೀಕು ನಮ್ಮ ಈ ಸಂಸ್ಥೆ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. 2014 ಬೆಂಗಳೂರು, ನಮ್ಮ ಇವತ್ತಿನ ಬೆಂಗಳೂರು ಏನಿದೆ, ಬೆಂಗಳೂರು ಗಾರ್ಡನ್ ಸಿಟಿ ಅಂತಾನೆ ಬಹಳ ಫೇಮಸ್. ಬಟ್ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ಇಟ್ ವಾಸ್ ಬೀಯಿಂಗ್ ಕಾಲ್ಡ್ ಆಸ್ ದ ಗಾರ್ಬೇಜ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಂತ ನಮ್ಮಂತ ಎಷ್ಟೋ ಜನರಿಗೆ ಅದೊಂಥರ ಬಹಳ ಎಂಬ್ಯಾರಸಿಂಗ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, BBMP ಸರಿ ಕೆಲಸ ಮಾಡ್ತಿಲ್ಲ, ಸರ್ಕಾರ ಸರಿ ಕೆಲಸ ಮಾಡ್ತಿಲ್ಲ, ನಮ್ ಜನ ಬದಲಾಗಲ್ಲ ಅಂತೆಲ್ಲ ಹೇಳಿ ಕಮೆಂಟ್ಗಳು ಸುಮಾರು ಜನ ಮಾಡಿದ್ರೆ ಹೊರತು ಯಾರೂನು ನಾಗರಿಕರಾಗಿ ಅಥವಾ ಈ ಒಂದು ಊರಿನ ಏನ್ ಹೇಳೋದು, ಈ ಒಂದು ಊರಿನ ರೆಸಿಡೆಂಟ್ಸ್ ಆಗಿ ನಾವು ಏನ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಂತ ಬಹಳ ಕಮ್ಮಿ ಜನ. ಅಂತದ್ರಲ್ಲಿ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಮಕ್ಕಳು ಆಡ್ತಿದ್ದಂತ ಒಂದು ಸಣ್ಣ ಪಾರ್ಕ್ ಇದೆ. ಆ ಪಾರ್ಕ್, ಅಂಡ್ ದಿಸ್ ವಾಸ್ ಬ್ಯಾಕ್ ಇನ್ 2014. ನಾನು ಅವಾಗ 3rd ಇಯರ್ ಲಾ ಸ್ಟೂಡೆಂಟ್ ಆಗಿದ್ದೆ. ಸೊ ಈ ಒಂದು ಪಾರ್ಕ್ ಏನಿದೆ ಅದು ಕಸದಿಂದ ಕೂಡಿತ್ತು. ಮಕ್ಕಳಲ್ಲಿ ಆಟ ಆಡೋದಿರ್ಲಿ, ಎಂಟರ್ ಕೂಡ ಆಗಕ್ಕಾಗಲ್ಲ ಅಂತ ಒಂದು ಕಂಡೀಷನ್ ಇತ್ತು. ಅಂತ ಒಂದು ಪಾರ್ಕ್ ನ ಸುಮಾರು ಸಲ ನಾವು ಕೂಡ BBMP ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಇವ್ರು ಬೆಸ್ಕಾಂ ಅವರು ಪೋಲ್ಸ್ ಇರುತ್ತಲ್ಲ, ಎಲೆಕ್ಟ್ರಿಕ್ ಪೋಲ್ಸ್ ಹೊಡೆದೋಗಿರೋದು, ಅದನ್ನೆಲ್ಲ ಇಟ್ಟಿದ್ರು. BWSSB ಅವರು ಕೂಡ ಪೈಪ್ ಗಳನ್ನ ಇಟ್ಟಿದ್ರು. ಸೊ ಸುಮಾರು ಸಲ ನಾವು BBMPಗೆ, BWSSBಗೆ, ಬೆಸ್ಕಾಂಗೆ ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿ ಏನೂ ಆಗಿರಲಿಲ್ಲ. ಸೊ ದಟ್ಸ್ ವೆನ್ ನಾನು ಮತ್ತೆ ನನ್ನ ಕೆಲವು ನಾನು ಮತ್ತೆ ಒಂದಷ್ಟು ಜನ ನನ್ನ ಸ್ನೇಹಿತರು ನಾವು ಸೇರ್ಕೊಂಡು ಈ ಜಾಗನ ನಾವೇನ ಕ್ಲೀನ್ ಮಾಡಬಾರ್ದು ಅಂತ ಹೇಳಿ ವಿ ಟುಕ್ ಅಪ್ ದ ಟಾಸ್ಕ್ ಆಫ್ ಕ್ಲೀನಿಂಗ್ ದ ಪಾರ್ಕ್ ಆಲ್ ಬೈ ಅವರ್ ಸೆಲ್ಸ್. ಒಂದು ಸಂಡೇ ಮಾರ್ನಿಂಗ್ ಎದ್ದು ನಾವಾಗೆ ಅಲ್ಲಿ ಪಾರ್ಕ್ ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮನ್ನ BBMP ಅವರು ಇನಿಷಿಯಲಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಹೇಳ್ತಿರೋದು, ನಾನು ಈ ಒಂದು ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅದರ 2 ಆಯಾಮಗಳಿದೆ. ಒಂದು ಪ್ರೀ ಸ್ವಚ್ಛ ಭಾರತ್ ಎರ, ಪೋಸ್ಟ್ ಸ್ವಚ್ಛ ಭಾರತ್ ಎರ. ಸೊ 2014 ಜೂನ್ ಅಲ್ಲಿ ನಾವು ಶುರು ಮಾಡಿದಾಗ ಇನ್ನು ಸ್ವಚ್ಛ ಭಾರತ್ ಅಭಿಯಾನ ಶುರು ಆಗಿರ್ಲಿಲ್ಲ. ಸೊ BBMP ಅವ್ರಿಗೆ ನಾವ್ ಯಾರು, ಏನಕ್ಕೆ ಇದನ್ನ ನಾವೇನಕ್ಕೆ ಮಾಡ್ತಿದೀವಿ ಅನ್ನೋದನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗಿತ್ತು. BBMP ಅವ್ರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರು ಕೂಡ ನಾವು ಏನ್ ಮಾಡ್ತಿದೀವಿ, ಏನಕ್ಕೆ ಮಾಡ್ತಿದೀವಿ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ ನಮಗೆ ಸಾಕಾಗೋದು. ಸೊ ನಾವು ಇನಿಷಿಯಲಿ ಫಸ್ಟ್ BBMP ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಈ ರೀತಿ ನಾವೇನೇ ಕ್ಲೀನ್ ಮಾಡೋಣ ಅನ್ಕೊಂಡಿದೀವಿ, ದಯವಿಟ್ಟು ಕೈ ಜೋಡಿಸಿ ಅಂತ. ಬಟ್ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನಮ್ಮ ಪಾಡಿಗೆ ನಾವು ಹೋದ್ವಿ, ನಮ್ಮ ಪಾಡಿಗೆ ಕ್ಲೀನ್ ಮಾಡ್ತಾ ಇದ್ವಿ. ಆಗ ಅಲ್ಲಿ ಪಕ್ಕದಲ್ಲಿ ಒಂದು BBMP ಆಟೋ ಪಾಸ್ ಆಗ್ತಿತ್ತು. ನಾವು ಕ್ಲೀನ್ ಮಾಡ್ತಿದ್ದನ್ನ ನೋಡಿ ಅವ್ರು ಕೂಡ ಬಂದು ನಮ್ಮನ್ನ ಜಾಯ್ನ್ ಆದ್ರು. ಕೊನೆಗೆ ಎಂಟೈರ್ ಪಾರ್ಕ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಅಲ್ಲಿ ಆ ಪೈಪ್ಗಳು ಮತ್ತೆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಡಿಸ್ಪೋಸ್ ಮಾಡಿಸಿದ್ವಿ. ಬರೀ ಇದನ್ನ ಕ್ಲೀನ್ ಮಾಡಿ ಬಿಟ್ರೆ ಇದು ಮೇಂಟೈನ್ ಆಗಲ್ಲ ಅಂತ ಹೇಳಿ ವಿ ಥಾಟ್ ಇದಕ್ಕೊಂದು ಟ್ರಾನ್ಸ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ನಾವುಗಳೇ ಪೇಂಟ್ ಮಾಡಿದ್ವಿ. ಆ ಪಾರ್ಕ್ ಗೋಡೆಗಳನ್ನೆಲ್ಲ ಪೇಂಟ್ ಮಾಡಿ ಒಂದು ಬ್ಯೂಟಿಫೈ ಮಾಡಿದ್ವಿ. ಬ್ಯೂಟಿಫೈ ಮಾಡಿದಾಗ ಅಲ್ಲಿ ಸುತ್ತಮುತ್ತಲಿನ ಜನ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅಪ್ರಿಶಿಯೇಟ್ ಮಾಡೋ ಜೊತೆಗೆ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ತುಂಬಾ ಜನ ಕಾಲಿಡೋದು, ಸೇಯಿಂಗ್ ದಟ್ ಒಂದಿನ ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಆಗಿರುತ್ತಾ, ಇದನ್ನ ಮೇಂಟೈನ್ ಮಾಡೋದು ಯಾರು ಅಂತ. ಸೊ ಬಟ್ ಆದ್ರೂ ನಾವು ಆ ಡಿಮೋಟಿವೇಶನ್ ಎಲ್ಲ ಸೈಡ್ಗೆ ಇಟ್ಟು ನಮ್ಗೇನ್ ಅಪ್ರಿಸಿಯೇಷನ್ ಸಿಕ್ತು ಅದನ್ನ ನಾವು ಕನ್ಸಿಡರ್ ಮಾಡಿ ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. ಒಂದು ಸ್ಪಾಟ್ ಇಂದ ಇವತ್ತು 400ಕ್ಕೂ ಹೆಚ್ಚು ಸ್ಪಾಟ್ ಗಳನ್ನ ನಾವು ಮಾಡಿದೀವಿ. 11 ವರ್ಷದ ಜರ್ನಿ, 5-6 ಜನರ ಒಂದು ಸಮೂಹದಿಂದ ಶುರುವಾದಂತ ಸಂಸ್ಥೆ ಇವತ್ತು 10,000ಕ್ಕೂ ಹೆಚ್ಚು ಜನ ಸದಸ್ಯರನ್ನ ಹೊಂದಿದೀವಿ. ಅಂಡ್ ನಮ್ಮ ಒಂದು ಸ್ಪೆಷಾಲಿಟಿ ಅಥವಾ ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಏನು ಅಂದ್ರೆ, ಬೇರೆ NGOಗಳಿಗಿಂತ ನಾವು ಹೇಗೆ ವಿಭಿನ್ನ ಅಂತ ಹೇಳಿದ್ರೆ, ನಾವು ಯಾರು ಫುಲ್ ಟೈಮರ್ಸ್ ಅಲ್ಲ, ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್, ಸ್ಟೂಡೆಂಟ್ಸ್. ಶುರು ಮಾಡಿದಾಗ ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿದೆ, ಇವತ್ತು ನಾನೊಬ್ಬ ಅಡ್ವೊಕೇಟ್ ಆಗಿದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಇರುವಂತವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, CAಗಳಿದ್ದಾರೆ, ಆಡಿಟರ್ಸ್ ಇದ್ದಾರೆ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ರೀತಿ ನಾವು ವೀಕ್ ಡೇಸ್ ಅಲ್ಲಿ ಯಾರನ್ನು ಅಂದ್ರೆ ವೀಕ್ ಡೇಸ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರ ಕಾಲೇಜ್ ಕೆಲಸದಲ್ಲಿ ಇರ್ತಾರೆ, ಮತ್ತೆ ನಾವು ವರ್ಕಿಂಗ್ ಪ್ರೊಫೆಷನಲ್ಸ್ ಎಲ್ಲ ನಮ್ಮ ಕೆಲಸಗಳಲ್ಲಿ ಬಿಸಿ ಇರ್ತೀವಿ.
ನಮ್ಮ ಬಿಡುವಿನ ಸಮಯ ಏನಿರುತ್ತೆ ವೀಕೆಂಡ್ಸ್ ಅಲ್ಲಿ ಹಾ. ಅದನ್ನ ನಾವು ಸಮಾಜಕ್ಕೆ ನಮ್ಮ ಕಡೆಯಿಂದ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ನಿಟ್ಟಿನಲ್ಲಿ ಜೊತೆಗೆ ಸೇರ್ಕೊಂಡು ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಿದೀವಿ. ಸ್ಪಾಟ್ ಫಿಕ್ಸ್ ನಾನು ನಿಮ್ಗೆ ಹೇಳಿದಾಗೆ ಸ್ವಚ್ಛ ಭಾರತ ಅಭಿಯಾನ, ಅದನ್ನ ನಾವು ಸ್ಪಾಟ್ ಫಿಕ್ಸ್ ಅಂತ ಕರಿತೀವಿ. ಅದನ್ನ ಹೊರತುಪಡಿಸಿ ನಾವು ಸರ್ಕಾರಿ ಶಾಲೆಗಳನ್ನ ಕ್ಲೀನ್ ಮಾಡಿ ಬ್ಯೂಟಿಫೈ ಮಾಡ್ತೀವಿ. ಮತ್ತೆ ಬ್ಲೀಡ್ ಗ್ರೀನ್ ಅನ್ನೋ ಒಂದು ನಮ್ದು ಇನಿಷಿಯೇಟಿವ್ ಇದೆ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಮತ್ತೆ ಕಾಲೇಜ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ರಿಗೂ ಜೊತೆ ಕೂರಿಸಿ ಮೆನ್ಸ್ಟ್ರುಯೇಷನ್ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ ನ ಮಾಡ್ತೀವಿ. ಈ ಮೆನ್ಸ್ಟ್ರುಯಲ್ ಅವೇರ್ನೆಸ್ ಕ್ಯಾಂಪೇನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಅವ್ರಿಗೆ ಅಂದ್ರೆ ಮೆನ್ಸ್ಟ್ರುಯೇಷನ್ ಬಗ್ಗೆ ಅವೇರ್ನೆಸ್ ನ ಮತ್ತೆ ಹೈಜೀನ್ ಬಗ್ಗೆ ಮಾತಾಡೋದಲ್ದೆ ಅಲ್ಲಿ ಓದುವಂತ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಾವು ಫ್ರೀ ಆಗಿ ಕ್ಲಾತ್ ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಎಲ್ಲೊಂದ್ ಕಡೆ ಈಕೋ ಫ್ರೆಂಡ್ಲಿ ಮೋಡ್ಸ್ ಆಫ್ ಮೆನ್ಸ್ಟ್ರುಯೇಷನ್, ಪ್ರಾಡಕ್ಟ್ಸ್ ಆಫ್ ಮೆನ್ಸ್ಟ್ರುಯೇಷನ್ ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಅವ್ರಿಗೆ ಕ್ಲಾತ್ ಪ್ಯಾಡ್ಸ್ ಕೊಡೋ ಮೂಲಕ ಅವ್ರನ್ನ ನಾವು ಆ ಒಂದು ಈಕೋ ಫ್ರೆಂಡ್ಲಿ ಮೆನ್ಸ್ಟ್ರುಯೇಷನ್ ಗೆ ನಾವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ ಅದು ಸ್ವಿಚ್ ಓವರ್ ಆಗೋದಕ್ಕೆ. ಇದು ಬಿಟ್ಟು ವಿದ್ಯಾರ್ಥಿ ಮಿತ್ರ ಅಂತ ಹೇಳಿ ನಮ್ಮಲ್ಲಿ ಒಂದು ಇನಿಷಿಯೇಟಿವ್ ಇದೆ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಹಳಷ್ಟು ಜನ ಚೆನ್ನಾಗಿ ಓದೋ ಸ್ಟೂಡೆಂಟ್ಸ್ ಇರ್ತಾರೆ. ಇದನ್ನ ನಾವು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕೋವಿಡ್ ಟೈಮ್ ಅಲ್ಲಿ ಇದು ಈ ಐಡಿಯಾ ಹೇಗ್ ಬಂತು ಅಂತ ಹೇಳ್ತೀನಿ ಮೊದಲು ನಿಮ್ಗೆ. ಕೋವಿಡ್ ಟೈಮ್ ಅಲ್ಲಿ ಬಹಳಷ್ಟು ಜನ ಮಕ್ಕಳು ಅವರ ತಂದೆ ತಾಯಿ ಕೆಲ್ಸಗಳು ಕಳ್ಕೊಂಡ್ರು. ಎಷ್ಟೋ ಜನ ತಂದೆ ತಾಯಿಯನ್ನೇ ಕಳ್ಕೊಂಡ್ರು. ಇದರಿಂದ ಎಲ್ಲೊಂದ್ ಕಡೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಒಂದು ತೊಡಕು ಬರುವಂತ ಒಂದು ಸಂದರ್ಭ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ವಿದ್ಯಾರ್ಥಿ ಮಿತ್ರ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ನ ನಾವು ಸ್ಟಾರ್ಟ್ ಮಾಡಿದ್ವಿ. ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವರಿಗೆ ಅಂದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್, ಮೆರಿಟ್ ಸ್ಟೂಡೆಂಟ್ಸ್ ಇಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಇದುವರೆಗೂ ನಾವು 250ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ನ ಕೊಟ್ಟಿದ್ದೀವಿ ಕೋವಿಡ್ ಟೈಮ್ ಇಂದ. ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ರಿಲೀಫ್ ಆಕ್ಟಿವಿಟೀಸ್ ಕೂಡ ಬಹಳಷ್ಟು ಮಾಡಿದೀವಿ. 3,500ಕ್ಕೂ ಹೆಚ್ಚು ಫ್ಯಾಮಿಲಿಗಳಿಗೆ ಫುಡ್ ಕಿಟ್ಸ್ ನ ಕೊಟ್ಟಿದೀವಿ. ಮತ್ತೆ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ನಾವೊಂದು ಹೆಲ್ಪ್ ಲೈನ್ ತರ ಸೆಟಪ್ ಮಾಡಿದ್ವಿ. ಅದು ಬಿಟ್ಟು ಸುಮಾರು ಆಕ್ಟಿವಿಟೀಸ್ ಮಾಡ್ತಿರ್ತೀವಿ. ಇದು ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತೆ ಗಿಡ ನೆಡೋದಾಗಿರ್ಬೋದು, ಈ ರೀತಿ ಬಹಳಷ್ಟು ಮಾಡ್ತಿರ್ತೀವಿ. ಬಟ್ ನಮ್ಮ ಸಂಸ್ಥೆಯನ್ನ ಸಮಾಜದಲ್ಲಿ ಗುರುತಿಸ್ತಾರೆ ಅಂದ್ರೆ ಅದು ನಮ್ಮ ಸ್ವಚ್ಛ ಭಾರತ ಆಕ್ಟಿವಿಟೀಸ್ಗೆ. ಸೊ ಕಮಿಂಗ್ ಬ್ಯಾಕ್ ಟು ನಮ್ಮ ಸ್ವಚ್ಛ ಭಾರತದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಇನಿಷಿಯೇಟಿವ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸ್ವಚ್ಛ ಭಾರತ ಅಭಿಯಾನ ಶುರು ಆದ್ಮೇಲಿಂದ ನಮಗೆ ಬಹಳಷ್ಟು ಜನ ಅಂದ್ರೆ ನಾವೇನ್ ಕೆಲಸ ಮಾಡ್ತಿದ್ವಿ ಅದಕ್ಕೊಂದು ಟೈಟಲ್ ಸಿಕ್ತು. ಜನ ನಾವೆಲ್ಲಾದ್ರೂ ಒಂದು ಜಾಗನ ಕ್ಲೀನ್ ಮಾಡಿ ಪೇಂಟ್ ಮಾಡ್ತಿದ್ದಾಗ ಅದನ್ನ ಸ್ವಚ್ಛ ಭಾರತಕ್ಕೆ ಕನೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದರಿಂದ ನಮಗೆ ಬಹಳಷ್ಟು ಪಬ್ಲಿಕ್ ಸಪೋರ್ಟ್ ಸಿಗಕ್ ಸ್ಟಾರ್ಟ್ ಆಯ್ತು. ಜೊತೆಗೆ ಬಹಳಷ್ಟು ಜನ ಯಾರು ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ ಅವ್ರು ಕೂಡ ಬಂದು ನಮ್ಮನ್ನ ಜಾಯ್ನ್ ಆಗಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ನಮ್ಮ ಜರ್ನಿ ಶುರು ಆಯ್ತು. 2016 ಅಲ್ಲಿ BBC ಅವರು ನಮ್ಮ ಕೆಲಸವನ್ನ ಕವರ್ ಮಾಡಿದ್ರು. ಇದುವರೆಗೂ ನಮಗೆ ಬಹಳಷ್ಟು ಲೋಕಲ್, ನ್ಯಾಷನಲ್ ಲೆವೆಲ್ ಅಂಡ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಇದರಲ್ಲಿ ನಾವು ಕನ್ಸಿಡರ್ ಮಾಡೋ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ನಮಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಮ್ಮ ಸಂಸ್ಥೆಯನ್ನ ಗುರುತಿಸಿ ಅವರ ಮನ್ ಕಿ ಬಾತ್ ನಲ್ಲಿ 1 ನಿಮಿಷ 16 ಸೆಕೆಂಡ್ ಮಾತಾಡಿದ್ರು. ಸೊ ಅದ್ರ ಜೊತೆಗೆ ಮೊನ್ನೆ ರೀಸೆಂಟ್ ಆಗಿ ನಮ್ಗೆ ನಮ್ಮ ಪ್ರಧಾನಿಗಳನ್ನ ಡೆಲ್ಲಿಲಿ ಮೀಟ್ ಮಾಡುವಂತ ಅವಕಾಶ ಕೂಡ ಸಿಕ್ತು. ಸೊ ಅಂದ್ರೆ ನಾವ್ ಯಾರನ್ನು ಇದನ್ನ ಅಂದ್ರೆ ಇದಕ್ಕೋಸ್ಕರ ನಮ್ಮ ಕೆಲಸ ಶುರು ಮಾಡಿದ್ದಲ್ಲ, ಬಟ್ ಡೆಫಿನೆಟ್ಲಿ ಇದೊಂಥರ ನಮಗೆ ಮೋಟಿವೇಟ್. ಯಾಕಂದ್ರೆ ವಾಲಂಟಿಯರಿಂಗ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್. ಸೊ ದಿ ಓನ್ಲಿ ರೆಮ್ಯುನರೇಷನ್ ವಿ ಗೆಟ್ ಇಸ್ ಅಪ್ರಿಸಿಯೇಷನ್. ಸೊ ಯಾರೋ ಒಬ್ರು ಬೆನ್ ತಟ್ಟಿ ಒಳ್ಳೆ ಕೆಲಸ ಮಾಡ್ತಿದ್ದೆ ಮಾಡು ಅಂದಾಗ ಇನ್ನಷ್ಟು ಕೆಲಸ ಮಾಡೋದಕ್ಕೆ ನಮಗೆ ಹುಮ್ಮಸ್ ಬರುತ್ತೆ. ಸೊ ಎಸ್, ದಟ್ಸ್ ಬೀನ್ ಅವರ್ ಜರ್ನಿ. ನೀವು ಕೇಳ್ಬೇಕಂದ್ರೆ ನೀವು ಕಾಲೇಜ್ ಡೇಸ್ ಅಲ್ಲಿ ನೀವು ಶುರು ಮಾಡಿದ್ರ ಸರ್ ಇದನ್ನ? ಹೌದು. ಐಡಿಯಾ ಬರೋಕೆ ಕಾರಣ ಏನು ಸರ್? ಇದು ನಾನು ಹೇಳಿದಾಗೆ ನಮ್ಮ ಮನೆ ಪಕ್ಕದಲ್ಲಿದ್ದಂತ ಸಣ್ಣ ಪಾರ್ಕ್ ಏನಿದೆ, ಆ ಒಂದು ಪಾರ್ಕ್ ನ ಕ್ಲೀನ್ ಮಾಡಿದ್ರೆ ನಮ್ಗೆ ಮೋಟಿವೇಶನ್ ಆಗಿತ್ತು. ಅಂದ್ರೆ ಆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಏನಿತ್ತು, ಐ ಥಿಂಕ್ ದಟ್ ವಾಸ್ ದ ಮೋಟಿವೇಶನ್. ಮತ್ತೆ 2014 ಅಲ್ಲಿ ನಾವು ಶುರು ಮಾಡಿದಾಗ ನಮ್ಮ ದೇಶದಲ್ಲಿ ಒಂದು ರೆವಲ್ಯೂಷನ್ ತರ ಸ್ಟಾರ್ಟ್ ಆಗ್ತದೆ. ಸೊ ಆ ಒಂದು ರೆವಲ್ಯೂಷನ್ ಇಂದ ಇದು ಕೂಡ ಒಂದು ಇನ್ಸ್ಪೈರ್ ಆಗಿ ಶುರು ಆದಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಜೊತೆಗೆ ಲೈಕ್ ಮೈಂಡೆಡ್ ಪೀಪಲ್ ಇದ್ವಿ, ಒಳ್ಳೆ ಫ್ರೆಂಡ್ಸ್ ಇದ್ರು. ಸೊ ಎಲ್ಲರೂ ಸೇರ್ಕೊಂಡು ಸಮಾಜಕ್ಕೆ ಏನೋ ಒಂದು ಮಾಡೋಣ ಅಂತ ಹೇಳಿ ಶುರು ಆದಂತ ಸಂಸ್ಥೆ. ಶುರು ಮಾಡಿದಾಗ ನಿಮ್ ಜೊತೆ ಎಷ್ಟು ಜನ ಇದ್ರ ಸರ್? ಹೇಗೆ ಶುರು ಮಾಡಿದಾಗ ನಮ್ದೊಂದು ಸ್ಮಾಲ್
ಟೀಮ್ ಸರ್, ಒಂದು 5 ರಿಂದ 6 ಜನ ಟೀಮ್ ಇಂದ ಫಸ್ಟ್ ಕ್ಲೀನಿಂಗ್ ಆಕ್ಟಿವಿಟಿನಲ್ಲಿ ಅವತ್ತಿನ ದಿನ 12 ರಿಂದ 13 ಜನ ಇದ್ರು. ಸೊ ನಮ್ಮ ಫೇಸ್ಬುಕ್ ನಲ್ಲಿ ಹಾಕಿದ್ವಿ, ಈ ರೀತಿ ಒಂದು ಪಾರ್ಕ್ ನ ಕ್ಲೀನ್ ಮಾಡ್ತಿದ್ವಿ, ಇಂಟ್ರೆಸ್ಟೆಡ್ ಪೀಪಲ್ ಬಂದು ಜಾಯ್ನ್ ಆಗಿ ಅಂತ. ಸೊ ಅದು ನೋಡ್ಕೊಂಡು ಬಹಳಷ್ಟು ಜನ ಜಾಯ್ನ್ ಆದ್ರು ಫಸ್ಟ್ ಇವೆಂಟ್ ಗೆ. ಸೊ ಹಾಗೆ ಕ್ರಮೇಣ ಅದು ಬೆಳೀತಾ ಹೋಯ್ತು. ನಾವೇನ್ ಮಾಡ್ತೀವಿ, ಪ್ರತಿ ಇವೆಂಟ್ ಅಲ್ಲ ನಮ್ದು ಬಿಫೋರ್ ಆಫ್ಟರ್ ಫೋಟೋಗಳನ್ನ ಹಾಕ್ತೀವಿ. ಅಂದ್ರೆ ಯಾವ ರೀತಿ ಕಸದಿಂದ ಕೂಡಿದಂತ ಜಾಗ ಯಾವ ರೀತಿ ಸುಂದರವಾಗಿ ಒಂದು ಪರಿವರ್ತನೆಯನ್ನು ಹೊಂತು, ಅದನ್ನ ನಾವು ಬಿಫೋರ್ ಆಫ್ಟರ್ ಹಾಕಿದಾಗ ಜನರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಈ ತರ ಇದ್ದ ಜಾಗ ಇಷ್ಟೊಂದು ಚೆನ್ನಾಗಿ ಹೇಗಾಯ್ತು ಅಂತ. ಸೊ ಆ ಕ್ಯೂರಿಯಾಸಿಟಿ, ಐ ಥಿಂಕ್ ದಟ್ ಡ್ರೂ ಅ ಲಾಟ್ ಆಫ್ ಪೀಪಲ್ ಟುವರ್ಡ್ಸ್ ಯೂತ್ ಫಾರ್ ಪರಿವರ್ತನ್, ಅಂಡ್ ಇಟ್ ಸ್ಟಿಲ್ ಕಂಟಿನ್ಯೂಸ್ ಟು ಡೂ ಸೊ. ಒಂದು ಕ್ಯೂರಿಯಸ್ ಕ್ವೆಶ್ಚನ್ ಅಂದ್ರೆ ಸರ್, ಈಗ ನೀವು ಕ್ಲೀನ್ ಮಾಡೋದೇನು ಮಾಡ್ತೀರಾ, ಅದಕ್ಕೆ ದುಡ್ಡು ಖರ್ಚಾಗಲ್ಲ, ಓಕೆ, ಮತ್ತೆ ಅದನ್ನ ನಾವೇನಾದ್ರು ಪೇಂಟ್ ಮಾಡಿ ಅದನ್ನ ಕ್ಲೀನ್ ಮಾಡಿ ಅದೇ ಸ್ವಚ್ಛತೆ ನಾವು ಮೇಂಟೈನ್ ಮಾಡ್ಬೇಕು ಅಂತ ಅಂದಾಗ, ನೀವು ಪೇಂಟ್ ಮಾಡಿ ಬಣ್ಣಗಳೆಲ್ಲ ಹಚ್ಚಬೇಕು, ಒಂದು ಒಳ್ಳೆ ಪೇಂಟಿಂಗ್ ಅಲ್ಲಿ ಮೂಡ್ ಬರ್ಬೇಕು ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಖರ್ಚಾಗತ್ತಲ್ಲ ಸರ್, ಅದನ್ನ ಹೇಗೆ ನೀವು ನಿರ್ವಹಿಸ್ತೀರಾ? ಈಗ ನಾವು ಪೇಂಟ್ ಏನಕ್ಕೆ ಮಾಡ್ತೀವಿ ಅದನ್ನ ಫಸ್ಟ್ ನಿಮಗೆ ಹೇಳ್ತೀನಿ. ನೀವು ಅಬ್ಸರ್ವ್ ಮಾಡಿರ್ತೀರಾ, ಬೆಂಗಳೂರಲ್ಲಾಗ್ಲಿ ಯಾವುದೇ ಸಿಟಿಲಾಗಿರ್ಲಿ, ರಾತ್ರಿ ಹೊತ್ತು ಜನ ಬಂದು ಕಸ ಎಸಿತಾರೆ, ಬೆಳಗ್ಗೆ ಅದನ್ನ ಬಿಬಿಎಂಪಿ ಅವ್ರು ಕ್ಲೀನ್ ಮಾಡ್ತಾರೆ. ಅದೊಂಥರ ಸೈಕಲ್ ತರ ಓಡ್ತಿರುತ್ತೆ. ಸೊ ಇದೊಂಥರ ಸೈಕಲ್ ತರ, ರಾತ್ರಿ ಕಸ ಹಾಕ್ತಾರೆ, ಬೆಳಗ್ಗೆ ಕ್ಲೀನ್ ಮಾಡ್ತಾರೆ, ಮತ್ತೆ ರಾತ್ರಿ ಕಸ ಬೀಳುತ್ತೆ. ಸೊ ಇದನ್ನ ಕ್ಲೀನಿಂಗ್ ಅಂತೂ ಅಲ್ಲಿ ದಿನ ಆಗ್ತಾ ಇದೆ. ಸೊ ನಾವು ಬರೀ ಕ್ಲೀನ್ ಮಾಡೋದ್ರಿಂದ ಅಲ್ಲೇನು ಒಂದು ಬದಲಾವಣೆ ತರ ಕಷ್ಟ ಇದೆ. ಸೊ ನಾವು ಚೇಂಜ್ ತರಬೇಕು ಅಂದ್ರೆ ಒಂದು ಜಾಗಕ್ಕೆ ಟ್ರಾನ್ಸ್ಫಾರ್ಮೇಶನ್ ಕೊಡ್ಬೇಕು. ಟ್ರಾನ್ಸ್ಫಾರ್ಮೇಶನ್ ಹೇಗೆ ಕೊಡ್ಬೋದು, ಆ ಜಾಗವನ್ನ ಸುಂದರವಾಗಿ ಕಾಣೋ ರೀತಿಯಲ್ಲಿ ಅದಕ್ಕೊಂದು ಒಳ್ಳೆಯ ಪರಿವರ್ತಿತ ಒಂದು ಕಂಪ್ಲೀಟ್ ಮೇಕ್ ಓವರ್ ಬೇಕಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಆ ಜಾಗದಲ್ಲಿ ಫಸ್ಟ್ ಬಿಬಿಎಂಪಿ ಅವ್ರ ಜೊತೆಗೆ ನಾವು ಅದನ್ನ ಕ್ಲೀನ್ ಮಾಡಿ, ನಂತರ ನಾವು ಆ ಜಾಗಕ್ಕೆ ಪೇಂಟ್ ಮಾಡಿ ಅಲ್ಲಿ ಪೋರ್ಟ್ರೇಟ್ಸ್ ಗಳನ್ನ ಮಾಡ್ತೀವಿ, ಮಂಡಲ ಆರ್ಟ್ ಗಳನ್ನ ಮಾಡ್ತೀವಿ, ಮತ್ತೆ ಬೆಂಚಸ್ ಹಾಕ್ತಿವಿ, ಪ್ಲಾಂಟರ್ಸ್ ಗಳನ್ನ ನಾವೇ ಕಟ್ತೀವಿ ಸಿಮೆಂಟ್ ಮತ್ತೆ ಹಾಲ್ ಬ್ಲಾಕ್ಸ್ ಅಲ್ಲಿ. ಇದೆಲ್ಲ ಮಾಡೋ ಮೂಲಕ ಆ ಜಾಗ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣೋ ತರ ಮಾಡ್ತೀವಿ. ನೀವು ಹೇಳಿದಾಗೆ ಅಫ್ಕೋರ್ಸ್ ಕ್ಲೀನಿಂಗ್ ಗೆ ನಮಗೇನ್ ಕಾಸ್ಟ್ ಬೇಕಾಗಿಲ್ಲ, ಬಿಕಾಸ್ ಬಿಬಿಎಂಪಿ ಅವರು ಅದನ್ನ ಕ್ಲೀನ್ ಮಾಡ್ಕೊಡ್ತಾರೆ, ದಟ್ ಇಸ್ ದರ್ ಡ್ಯೂಟಿ ಅಂಡ್ ದೇ ಡೆಫಿನೆಟ್ಲಿ ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್. ಬಟ್ ನಾವು ಪೇಂಟ್ ಎಲ್ಲ ಮಾಡಿದಾಗ ನಮ್ಗೆ ಖಂಡಿತವಾಗ್ಲೂ ಖರ್ಚಾಗುತ್ತೆ. ದಟ್ ಇಸ್ ವೇರ್ ಇನಿಷಿಯಲಿ ವಿ ಸ್ಟಾರ್ಟೆಡ್ ಆಸ್ ಅ ಸೆಲ್ಫ್ ಫಂಡೆಡ್ ಆರ್ಗನೈಸೇಷನ್. ಅಂದ್ರೆ ನಾವು ಯಾರು ಅಂದ್ರೆ ನಮ್ಮ ಕೋರ್ ಟೀಮ್ ಅಲ್ಲಿ ನಾವ್ ಯಾರ್ಯಾರಿದ್ವಿ, ನಮ್ಮ ಪಾಕೆಟ್ ಮನಿಯಿಂದ ನಾವು ದುಡ್ಡುಗಳನ್ನ ಹಾಕೊಂಡು ಅದ್ರಲ್ಲಿ ಪೇಂಟ್ ಪರ್ಚೇಸ್ ಮಾಡೋದಾಗಿರ್ಬೋದು, ಮತ್ತೆ ನಾವು ಬೇಕಿರೋ ರಿಸೋರ್ಸಸ್ ಎಲ್ಲ ನಾವು ಪರ್ಚೇಸ್ ಮಾಡ್ತಿದ್ವಿ. ಕ್ರಮೇಣ ಏನಾಯ್ತು, ನಮ್ಮ ಕೆಲಸ ನೋಡಿ ಇನ್ಸ್ಪೈರ್ ಆದವರು ಅಥವಾ ಖುಷಿ ಪಟ್ಟವರು ನಮಗೆ ಡೊನೇಟ್ ಮಾಡಕ್ ಸ್ಟಾರ್ಟ್ ಮಾಡೋದು. ಇವಾಗ ನಾವು CSR ಜೊತೆ ಕೊಲಾಬ್ರೇಟ್ ಮಾಡ್ತೀವಿ, ಮತ್ತೆ ಈಗಲೂ ಕೂಡ ನಮ್ಮ ಇದು ಪಾಕೆಟ್ಸ್ ಇಂದ ಪೇ ಮಾಡ್ತೀವಿ. ಪೀರಿಯಾಡಿಕಲಿ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ವರ್ಷಕ್ಕೆ 2 ಸಲ ನಾವು ಕ್ರೌಡ್ ಫಂಡಿಂಗ್ ಮಾಡ್ತೀವಿ. ಜೂನ್ ಅಲ್ಲಿ ಮತ್ತೆ ಫಸ್ಟ್ ಕ್ರೌಡ್ ಫಂಡಿಂಗ್ ಜಾನ್ವರಿಗೆ ನಾವು ಶುಭಾರಂಭ ಅಂತ ಹೇಳಿ ಒಂದು ಮಾಡ್ತೀವಿ. ಅವರ ವರ್ಷದ ಫಸ್ಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ಒಳ್ಳೆ ಕಾಸ್ ಆಗ್ಲಿ ಅಂತ ಹೇಳಿ ಅದನ್ನ ಮಾಡ್ತೀವಿ ಕ್ರೌಡ್ ಫಂಡಿಂಗ್. ಇನ್ನೊಂದು ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಟೈಮ್ ಅಲ್ಲಿ ಒಂದು ಕ್ರೌಡ್ ಫಂಡಿಂಗ್ ಆಕ್ಟಿವಿಟಿ ಮಾಡ್ತೀವಿ. ಸೊ ಇದ್ರ ಮೂಲಕ ಅಂದ್ರೆ ನಮ್ಮಲ್ಲಿ ಏನೇನ್ ಫಂಡ್ಸ್ ರೇಸ್ ಆಗುತ್ತೆ ಅದನ್ನ ಒಂದು ಫಂಡ್ ಮಾಡ್ಕೊಂಡು ಅದ್ರ ನಮ್ಮ ಆಕ್ಟಿವಿಟೀಸ್ ನ ಮಾಡ್ತೀವಿ. ಸೊ ದಟ್ಸ್ ಹೌ ಇಟ್ ಇಸ್ ಬೀನ್ ಗೋಯಿಂಗ್ ಆನ್ ಸರ್. ಸರ್, ಇದು ನೀವು ಹೇಳಿದ್ರಲ್ಲ ಕ್ರೌಡ್ ಫಂಡಿಂಗ್ ಮಾಡ್ತೀರಾ ಅಂತ, ಅದು ಯಾವ ತರ ನಡೆಯುತ್ತೆ ಸರ್? ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು? ಸರ್, ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಮತ್ತೆ ನಮ್ಮ ಸುಮಾರು ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ನಾವೊಂದು ಪೋಸ್ಟರ್ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಪೇಮೆಂಟ್ QR ಕೋಡ್ ಇರುತ್ತೆ, ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರುತ್ತೆ. ಸೊ ಶುಭಾರಂಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಈ ವರ್ಷ 2025ನೇ ಇಸ್ವಿ. ಸೊ 25 ರೂಪಾಯಿಗಿಂತ ಹೆಚ್ಚಾಗಿ 25 rupees ಆರ್ ಮೋರ್ ಎಷ್ಟಾದ್ರೂ ಡೊನೇಟ್ ಮಾಡಿ ಅಂತ ಹೇಳಿ ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಸಿಮಿಲರ್ಲಿ ಇಂಡಿಪೆಂಡೆನ್ಸ್ ಡೇ ಟೈಮ್ ಅಲ್ಲಿ ನಾವು ಅದನ್ನ ಶುರು ಮಾಡಿ 75 years ಆದಾಗ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ 75 rupees ಆರ್ ಮೋರ್ ಅಂತ. ಸೊ ಅಂದ್ರೆ ಎಷ್ಟಾದ್ರೂ ಕಾಂಟ್ರಿಬ್ಯೂಟ್ ಮಾಡಬಹುದು. ಸರ್, ನೀವು ಎಲ್ಲದ್ರ ಜೊತೆಗೆ ನೀವು ಈ ಟ್ರೀ ಪ್ಲಾಂಟೇಶನ್ ಎಲ್ಲ ಕೂಡ ಮಾಡ್ತೀರಾ? ಅದು ಈಗ ಎಲ್ಲೆಲ್ಲಿ ಮಾಡಿದೀರಾ? ಅದು ಹೇಗೆ ನಡೆಸ್ತೀರಾ ಡ್ರೈವ್ ನ? ಹೇಗೆ? ಸೊ ಟ್ರೀ ಪ್ಲಾಂಟೇಶನ್ ನಾವು ಹೆಚ್ಚಾಗಿ ಈ ರಿಸರ್ವ್ ಫಾರೆಸ್ಟ್ ಏರಿಯಾಸ್ ಇರುತ್ತಲ್ಲ, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೊಲಾಬ್ರೇಟ್ ಮಾಡಿದೀವಿ. ಸೊ ಸುಮಾರು ಇದುವರೆಗೂ 10 ರಿಂದ 12 ಟ್ರೀ ಪ್ಲಾಂಟೇಶನ್ ಡ್ರೈವ್ಸ್ ಮಾಡಿದೀವಿ. ನಮ್ದು ಟ್ರೀ ಪ್ಲಾಂಟೇಶನ್ ಡ್ರೈವ್ ಗಿಂತ ಹೆಚ್ಚಾಗಿ ನಾವು ಮಾಡೋದು ಸ್ಪಾಟ್ ಫಿಕ್ಸ್ ಆಕ್ಟಿವಿಟೀಸ್. ಟ್ರೀ ಪ್ಲಾಂಟೇಶನ್ ಇಟ್ಸ್ ಅ ಪಾರ್ಟ್, ಇಟ್ಸ್ ಅನ್ ಆನ್ಸಿಲರಿ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಸಂಸ್ಥೆ ಎಲ್ಲಾನು ಮಾಡಕ್ಕಾಗಲ್ಲ. ಸೊ ನಾವ್ ಎಲ್ಲದನ್ನು ಮಾಡ್ತೀವಿ, ಬಟ್ ನಾವು ಸ್ಪೆಷಲೈಸ್ ಆಗಿರೋದು ಸ್ಪಾಟ್ ಫಿಕ್ಸಸ್. ದಟ್ ಇಸ್ ಅವರ್ ಮೇನ್. ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಅವೇರ್ನೆಸ್ ಮಾಡ್ತೀರಾ? ಅದ್ರ ಬಗ್ಗೆ ಮಾತಾಡ್ತೀರಾ ಸರ್? ಸೊ ನಾವು ಜನವರಿ ತಿಂಗಳಲ್ಲಿ ಪ್ರತಿ ಶನಿವಾರ 2 ರಿಂದ 3 ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡ್ಬಿಟ್ಟು ಅಲ್ಲಿನ ಮಕ್ಕಳಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್ ಆಗಿರ್ಬೋದು, ಮತ್ತೆ ನಮ್ಮ ಸಂವಿಧಾನದ ಪೀಠಿಕೆ ಅದ್ರ ಬಗ್ಗೆ, ಮತ್ತೆ ನಮ್ಮ ಸಾಂವಿಧಾನಿಕ ಹಕ್ಕುಗಳು, ಮತ್ತೆ ನಮ್ಮ ರೈಟ್ಸ್ ಅಂಡ್ ಡ್ಯೂಟೀಸ್, ಇದರ ಬಗ್ಗೆ ಒಂದೊಂದು
ಒಂದು ಸ್ಮಾಲ್ ಅವೇರ್ನೆಸ್ ಸೆಷನ್ ತರ ಮಾಡಿ ಹ್ಮ್. ಮಕ್ಕಳಿಗೆ ನಮ್ಮ ಡೆಮೋಕ್ರಸಿ ಹೇಗ್ ನಡೆಯುತ್ತೆ, ಎಲೆಕ್ಷನ್ Okay. ಪ್ರಾಸೆಸ್ ಹೇಗೆ, ಓಕೆ. ಯಾವ ರೀತಿ ಅಂದ್ರೆ ಕಾರ್ಪೊರೇಟರ್ಗಳ ಕೆಲಸ ಏನು, MLA ಗಳ ಕೆಲಸ ಏನು, MP ಗಳ ಕೆಲಸ ಏನು, ಹ್ಮ್. ಇದನ್ನೆಲ್ಲ ಮಕ್ಕಳಿಗೆ ನಾವು ಒಂದು ಪ್ರೆಸೆಂಟೇಶನ್ ಮೂಲಕ ಅವ್ರಿಗೆ ತಿಳಿಸ್ಕೊಟ್ಟು ಹ್ಮ್. ಆ ಸ್ಕೂಲ್ಗೆ ಸಂವಿಧಾನದ ಪೀಠಿಕೆಯನ್ನ ಪ್ರಿಂಟ್ ಮಾಡಿಸಿರೋ ಕನ್ನಡದಲ್ಲಿರುವಂತ ಸಂವಿಧಾನದ ಪೀಠಿಕೆಯನ್ನ ಫ್ರೇಮ್ ಮಾಡಿ ಅವ್ರಿಗೊಂದು ಗಿಫ್ಟ್ ತರ ಕೊಡ್ತೀವಿ, ಟೋಕನ್ ಆಫ್ ಓಕೆ 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 ಸೊ ಇದನ್ನ ಸುಮಾರು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿದ್ವಿ. ಓಕೆ. ಪ್ರತಿ ಜನವರಿಯಲ್ಲಿ ಕನಿಷ್ಠ ಪಕ್ಷ ಒಂದು 15ರಿಂದ 20 ಶಾಲೆಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಬಂದಿದ್ದೀವಿ. ಓಕೆ ಓಕೆ. ನಂತರ ಈಗ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆಲ್ಲ ಹೋಗ್ತೀರಾ ಸ್ಕೂಲಲ್ಲಿ, ಆ ಮಕ್ಕಳದ್ದು ರೆಸ್ಪಾನ್ಸ್ ಹೇಗಿರುತ್ತೆ ಸರ್ ನಿಮಗೆ? ಸೊ ಮಕ್ಕಳ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ. ಹಾ. ಮತ್ತೆ ಒಂದೇನಂದ್ರೆ ಮಕ್ಕಳಿಗೆ ಬೋರ್ ಆಗೋ ತರ ಮಾತಾಡಿದ್ರೆ ಕೇಳಿಸ್ಕೊಳ್ಳಲ್ಲ. ಕರೆಕ್ಟ್. ಸೊ ಅವ್ರಿಗೆ ನಾವು ಫನ್ ಆಕ್ಟಿವಿಟೀಸ್ ಮಾಡೋ ಮೂಲಕ ಅವ್ರನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡು ಆ ಒಂದು ಕಂಪ್ಲೀಟ್ ಸೆಷನ್ ನ ಕಂಡಕ್ಟ್ ಮಾಡ್ತೀವಿ. ಓಕೆ. ಸೊ ಹೊಸದಾಗಿ ಏನೋ ಒಂದು ಕಲಿತಿದೀವಿ ಅನ್ನೋದೊಂದು ಅವ್ರಿಗೆ ಹುಮ್ಮಸ್ ಇರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಐ ಥಿಂಕ್ ದಟ್ ವರ್ಕ್ಸ್ ದೇರ್. ಓಕೆ. ಮತ್ತೆ ನೀವು ಆಗ್ಲೇ ಕೇಳ್ತಿದ್ರಿ, ಐ ಮಿಸ್ ಟು ಆನ್ಸರ್ ದಟ್, ಹಾ. ಮೇಂಟೆನೆನ್ಸ್ ಬಗ್ಗೆ ಕೇಳ್ತಿದ್ರಿ. ಹಾ. ಸೊ ಯಾವ್ದೋ ಒಂದು ಜಾಗನ ನಾವು ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಮೇಂಟೆನೆನ್ಸ್ ಹೇಗಾಗುತ್ತೆ ಅಂತ. ಓಕೆ. ಸೊ ಈಗ ನಾನು ನಿಮಗೆ ಹೇಳಿದಾಗೆ ನಾವು ಶುರು ಮಾಡಿದಾಗ ಜನ ಎಲ್ಲ ಅದನ್ನೇ ಕೇಳೋರು, ಒಂದಿನ ಮಾಡೋದ್ರಿಂದ ಮೇಂಟೈನ್ ಯಾರು ಮಾಡ್ತಾರೆ ಅಂತ. ಹೌದೌದು. ಮೇಂಟೆನೆನ್ಸ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಹ್ಮ್. ಈಗ BBMP ಜವಾಬ್ದಾರಿ ಹೌದು, ಬಟ್ Okay. BBMP ಜೊತೆಗೆ ನಿಮ್ಮ ಜವಾಬ್ದಾರಿ ಕೂಡ. ಹೌದು. ಅಂದ್ರೆ ನಮ್ಮ ಕಸವನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅದನ್ನ ಫಸ್ಟ್ ನಾವು ಮನೆಯಿಂದ ಮಾಡ್ಬೇಕಾಗುತ್ತೆ. Correct. ಒಂದು ವೇಸ್ಟ್ ನ ನಾವು ಸೋರ್ಸ್ ಅಲ್ಲಿ ಸೆಗ್ರಿಗೇಟ್ ಮಾಡ್ಬೇಕಾಗುತ್ತೆ. ಹೌದು. ಮತ್ತೆ BBMP ಅವರು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾರೆ ಗಾರ್ಬೇಜ್. ಹೌದು. ಆ ಡೋರ್ ಟು ಡೋರ್ ಕಲೆಕ್ಷನ್ ವೆಹಿಕಲ್ ಬಂದಾಗ ವೆಹಿಕಲ್ ಗೆ ಕೊಡ್ಬೇಕು. ಹೌದು. ಅವಾಗ ಏನಾಗುತ್ತೆ, ನಾವು ಎಲ್ಲಂದ್ರಲ್ಲಿ ಕಸ ಎಸೆಯೋರು ನಾವು ನಿಲ್ಲಿಸಬಹುದು. ಕರೆಕ್ಟ್. ಸೊ ಈ ರೀತಿ ನಾಗರಿಕರಾಗಿ ಫಸ್ಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ ನಾವು ಸರಿಯಾಗಿ ಮಾಡ್ಬೇಕಾಗುತ್ತೆ. ಅಫ್ಕೋರ್ಸ್ ಅಟ್ ದ ಸೇಮ್ ಟೈಮ್ BBMP ಬಹಳ ರೆಸ್ಪಾನ್ಸಿಬಿಲಿಟಿ ಇದೆ. ಎಷ್ಟೊಂದ್ ಕಡೆ ಹ್ಮ್. BBMP ಅವರು ಕೂಡ ಫೇಲ್ ಆಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹಾ ಸರ್. ಬಟ್ ಆ ಫೇಲ್ ಆದಾಗ ಎಲ್ಲ ಹೋಗಿ ಕಸ ಎಸೆಯೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ಹಾ ಸರ್. ಈಗ BBMP ಗಾಡಿ ಬರ್ತಿಲ್ವಾ, ಅದನ್ನ ನೀವು ಕರೆಕ್ಟ್ ಆಗಿ ಯಾವ ಅಫಿಷಿಯಲ್ ಅದನ್ನ ಅದೇ ಕಂಪ್ಲೇಂಟ್ ರೈಸ್ ಮಾಡ್ಬೇಕು, ಎಸ್ಕಲೇಟ್ ಮಾಡ್ಬೇಕು, ಅವ್ರನ್ನ ಮಾಡ್ಬೇಕು. ಹಾ ಸರ್. ಅದ್ಬಿಟ್ಟು ಗಾಡಿ ಬಂದಿಲ್ಲ ಅಂದ್ಬಿಟ್ಟು ಹೇಳಿ ನೀವು ಎಲ್ಲೋ ತಗೊಂಡು ಕಸ ಎಸೆಯೋದು ದಟ್ ಇಸ್ ನಾಟ್ ದ ರೈಟ್ ವೇ ಟು ಡೂ ಇಟ್. ಓಕೆ. ಸೊ ಈ ರೀತಿ ಮೇಂಟೆನೆನ್ಸ್ ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ಹ್ಮ್. ನಾನು ಜನರಲ್ ಆಗಿ ಹೇಳ್ತಾ ಇರ್ತೀನಿ, ಎಲ್ರಿಗೂ ಸದಾಶಿವ ನಗರದಲ್ಲಿ ಮನೆ ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ. Correct. ಬಟ್ ನಮ್ಮ ಏರಿಯಾಗಳನ್ನ ನಾವು ಸದಾಶಿವ ನಗರ ಮಾಡ್ಕೋಬಹುದು. ಹ್ಮ್. ಅದನ್ನ ಹೇಗ್ ಮಾಡ್ಕೋಬಹುದು, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ನೀಟಾಗಿ ಇಡೋದಿರ್ಬೋದು, Correct. ಗಿಡಗಳನ್ನ ನೆಡೋದಿರ್ಬೋದು. ಹ್ಮ್. ಸೊ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋ ಮೂಲಕ ಒಂದು ಸ್ವಸ್ಥ ಹಾಗೂ ಸುಂದರವಾದ ಒಂದು ಲೊಕ್ಯಾಲಿಟಿನ ನಾವು ಮಾಡ್ಕೋಬಹುದು. ಐ ಥಿಂಕ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್. ಕರೆಕ್ಟ್ ಸರ್. ಸರ್ ನಾನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ, BBMP ಅವ್ರ ಗಾಡಿ ಬರುತ್ತೆ ಕಲೆಕ್ಟ್ ಮಾಡಕ್ಕೆ ವೇಸ್ಟ್. ಆದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಇರೋದು ಒಂದು ಮೂಲೆಯಲ್ಲಿ, ಹಾಗಾಗಿ ಆ ಕ್ರಾಸ್ ಬರೋದೇ ಇಲ್ಲ. ಆ ಟೈಮಲ್ಲಿ ಅಂದಾಗ ನಾವು ಆ ಗಾಡಿ ಅವ್ರು ಹಾಡಾಕೊಂಡ್ ಬರ್ತಾರೆ, ಗೊತ್ತಾಗತ್ತೆ, ನಾವು ತಗೊಂಡೋಗಿ ಅವ್ರಿಗೆ ಕೊಡ್ತೀವಿ ಕಸ. ವಾಟ್ ಇಫ್ ಕೆಲವೊಂದ್ಸತಿ ಅವ್ರ ಮನೇಲಿ ಇರಲ್ಲ, ಆ ಟೈಮಲ್ಲೆಲ್ಲ ಕೂಡ ಅವರು ಕಾದ್ಕೊಂಡು ಅವ್ರಿಗೆ ಕೊಡಕ್ಕಾಗಲ್ಲ. ಹಾಗಾಗಿ ಅವ್ರು ಒಂದು ಫಿಕ್ಸ್ಡ್ ಟೈಮ್ ಅಂತ ಬಂದ್ರೆ, ಕೆಲವೊಂದ್ ಕಡೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬರ್ತಾರೆ, ಕೆಲವೊಂದ್ ಕಡೆ ಮಧ್ಯಾಹ್ನ ಬರ್ತಾರೆ. ಆ ಮಧ್ಯಾಹ್ನ ಬರೋ ಬದಲಿಗೆ ಬೆಳಿಗ್ಗೆ ಬರೋ ತರ ಅವ್ರು ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತಲ್ಲ ಸರ್? ಖಂಡಿತವಾಗ್ಲು ಸರ್, ಹೌದು. ಅದು BBMP ಅವ್ರು ನಿಜವಾಗ್ಲೂ ಅದನ್ನ ಪರಿಗಣಿಸಬೇಕಾಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೋಬೇಕು, BBMP ಅವರಿಗೆ ಬರೀ ಒಂದೇ ಮನೆಯಿಂದ ಕಸ ತರೋದಿದ್ರೆ ಅವರು ಅವ್ರ ಟೈಮಿಂಗ್ಸ್ ಪ್ರಕಾರ ಮಾಡ್ಕೋಬಹುದು. ಅವರು 100 ಮನೆಗಳಿಗೆ ರೀಚ್ ಮಾಡ್ಬೇಕಾಗತ್ತೆ. ಎಲ್ಲೊಂದ್ ಕಡೆ ಯಾವತ್ತೊಂದ್ ದಿನ ಸ್ವಲ್ಪ ಗಾಡಿ ಲೇಟ್ ಆಗಿ ಬರ್ಬೋದು, ಎಲ್ಲೊಂದ್ ಕಡೆ ಲೋಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಆ ತರ ಆದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಂಡು ಯೂನಿಟ್ ಇಸ್ ವರ್ಕ್ ವಿತ್ ದ ಸಿಸ್ಟಮ್. ಸೊ ಖಂಡಿತವಾಗ್ಲು BBMP ಅವರು ಅದನ್ನ ಮಾಡಬೇಕು, ನಾಗರಿಕರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಅವರು ಕೈ ಜೋಡಿಸ್ಬೇಕಾಗುತ್ತೆ. ಸ್ಪೆಷಲ್ ಆಗಿ ಮನೆಗಳಿಂದಾನೇ ಈ ಕಸ ವಿಂಗಡಣೆಯನ್ನ ಶುರು ಮಾಡ್ಕೋಬೇಕಲ್ಲ ಸರ್? ಇವತ್ತಿಗೂ ಮಾಡಲ್ಲ ಅದನ್ನ. ಹೌದು ಸರ್. ಇನ್ನೊಂದು, ಕಸದ ನಿರ್ವಹಣೆಯಲ್ಲಿ ನಾವು ಮನೆಯಲ್ಲೇ ನಮ್ಮ ವೆಟ್ ವೇಸ್ಟ್ ಏನ್ ಜನರೇಟ್ ಆಗುತ್ತೆ ಮನೆಯಲ್ಲಿ, ಅದನ್ನ ನಾವೇ ಮನೆಯಲ್ಲೇ ಖುದ್ದಾಗಿ ಕಾಂಪೋಸ್ಟ್ ಮಾಡ್ಕೊಂಡ್ಬಿಟ್ರೆ ಅರ್ಧ ನಮ್ಮ ಬೆಂಗಳೂರಿನ ಕಸದ ಸಮಸ್ಯೆ ಅಲ್ಲೇ ಸಾಲ್ವ್ ಆಗುತ್ತೆ. ಗಿಡ ಬೆಳೆಸೋರಂತೂ ನಿಜವಾಗ್ಲೂ ಅದನ್ನ ಗಿಡಗಳಿಗೂ ಹಾಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಅದಾಗುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ, ಈಗ ಈ ವೇಸ್ಟ್ ಸೆಗ್ರಿಗೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ವೇಸ್ಟ್ ನಾವು ಸೆಗ್ರಿಗೇಟ್ ಮಾಡಿದಾಗ ಏನಾಗುತ್ತೆ, ಅದರ ನಿರ್ವಹಣೆ ಬಹಳ ಈಸಿಯಾಗಿ, ಸಿಂಪಲ್ ಆಗಿ, ನೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ವೆಟ್ ವೇಸ್ಟ್ ಮತ್ತೆ ಡ್ರೈ ವೇಸ್ಟ್ ಮಿಕ್ಸ್ ಮಾಡ್ಕೊಟ್ಟಾಗ ಆ ವೆಟ್ ವೇಸ್ಟ್ ಕಾಂಪೋಸ್ಟ್ ಮಾಡಕ್ಕಾಗಲ್ಲ, ಬಿಕಾಸ್ ಅದರಲ್ಲಿ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಇರುತ್ತೆ. ಅದನ್ನ ರೀಸೈಕಲ್ ಕಳ್ಸಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ವೆಟ್ ವೇಸ್ಟ್ ಇರುತ್ತೆ. ಸೊ ಅದು ಫೈನಲಿ ಇಟ್ ಎಂಡ್ಸ್ ಅಪ್ ಇನ್ ಲ್ಯಾಂಡ್ ಫಿಲ್. ಸೊ ಲ್ಯಾಂಡ್ ಫಿಲ್ ಹೋದಾಗ ಏನಾಗುತ್ತೆ, ಅದು ಇಟ್ ಗೋಸ್ ಆನ್ ಬಿಲ್ಡಿಂಗ್ ಲೈಕ್ ಅ ಮೌಂಟೇನ್. ಸೊ ಇವತ್ತೆಲ್ಲ ನಡೆಯೋದು ನಮ್ಮ ಎನ್ವೈರನ್ಮೆಂಟ್ಗೂ ಹಾಮು, ನಮ್ಮ ಹೆಲ್ತ್ಗೂ ಹಜಾರ್ಡಸ್. ಸೊ ನಾವು ವೇಸ್ಟ್ ನ ಸೋರ್ಸ್ ಅಲ್ಲಿ ನೀಟಾಗಿ ಸೆಗ್ರಿಗೇಟ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಡ್ರೈ ವೇಸ್ಟ್ ರೀಸೈಕ್ಲಿಂಗ್ ಹೋಗುತ್ತೆ, ವೆಟ್ ವೇಸ್ಟ್ ಕಾಂಪೋಸ್ಟಿಂಗ್ ಯೂನಿಟ್ ಹೋಗುತ್ತೆ. ಸೊ ಈ ರೀತಿ ಕಸದ ನಿರ್ವಹಣೆ ಬಹಳ ಚೆನ್ನಾಗುತ್ತೆ. ಅದರಲ್ಲಿ ಒಂದ್ ಸ್ಟೆಪ್ ಫರ್ದರ್ ಹೋಗಿ ನಾನು ಹೇಳಿದಾಗೆ ಮನೇಲೆ ಕಾಂಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ
ಇಟ್ ವಿಲ್ ಬಿ ಬೆಟರ್ ಸೊಲ್ಯೂಷನ್ ಅಂತ ಹೇಳಿ ನನ್ನ ಕರೆಕ್ಟ್ ಸರ್. ಆಮೇಲೆ ಪಾಪ ನಾವು ಅವರು ಡಿಬಿಎಂಪಿ ನಮಗೆ ಸಹಾಯ ಮಾಡ್ತಾರಲ್ಲ, ಆ ವರ್ಕರ್ಸ್ ಕೂಡ ನಾವು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಸರಿ. ಯಾಕಂದ್ರೆ ಮಿಕ್ಸ್ ಮಾಡಿ ಕೊಟ್ಟಾಗ ಅದನ್ನ ಸೆಪರೇಟ್ ಮಾಡೋದು ಎಷ್ಟು ಕಷ್ಟ ಸರ್. ಅದು ಸ್ಮೆಲ್ ಕೂಡ ಬರ್ತಿರತ್ತೆ. ಸರ್ ನೀವು ಹೇಳ್ತಿರೋದು 100% ನಿಜ. ಹಾ, sir. ಇನ್ಫ್ಯಾಕ್ಟ್ ನಾವು ಈ ಸ್ಪಾಟ್ ಫಿಕ್ಸಸ್ ಮಾಡಕ್ ಹೋಗ್ತೀವಲ್ಲ, ಎಷ್ಟೊಂದ್ ಹಾ, ಕಡೆ ಕಸ ಬಿದ್ದಿರುತ್ತೆ. ಹಾ. ಆ ಕಸ ಬಿದ್ದಿರೋ ಜಾಗದಲ್ಲಿ 10 ನಿಮಿಷದ ಮೇಲೆ ನೀವು ನಿಲ್ಲಕ್ಕಾಗಲ್ಲ, ಕರೆಕ್ಟ್. ಓಡ್ ಬಂದ್ಬಿಡ್ಬೇಕು, ಅಷ್ಟೊಂದು ಕೆಟ್ಟ ವಾಸನೆ ಇರುತ್ತೆ. ಹೌದು. ಜಸ್ಟ್ ಇಮ್ಯಾಜಿನ್ ಹ್ಮ್. ಅಂತ ಕಂಡೀಷನ್ ಅಲ್ಲಿ ಅವ್ರಲ್ಲಿ ನಿಂತು ಬೇರೆ ಯಾರ್ದೋ ಕಸನ ಅವ್ರು ಕ್ಲೀನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು. ಕರೆಕ್ಟ್ ಸರ್. ಅದು ಬೇರೆ ಡೈಲಿ ಮಾಡ್ತಾರ ಅವರು. ಅಬ್ಸಲ್ಯೂಟ್ಲಿ. ಸೊ ಅವರ ಹೆಲ್ತ್ ಹಜಾರ್ಡ್ಸ್ ಬಗ್ಗೆ ಯೋಚನೆ ಮಾಡಿ. ಕರೆಕ್ಟ್ ಸರ್. ಸೊ ಇದು ಈಗ ಕಸ ಎಲ್ಲಂದ್ರಲ್ಲಿ ಎಸೆಯೋದ್ರಿಂದ ಒಂದು ಎನ್ವೈರನ್ಮೆಂಟ್ ಹಾಳಾಗುತ್ತೆ. ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಆ ಕಸದಿಂದ ಬಹಳಷ್ಟು ಜನರಿಗೆ ತೊಂದರೆ ಉಂಟಾಗುತ್ತೆ. ಅದರಿಂದ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋದು ನಮ್ಮ ಪೌರ ಕಾರ್ಮಿಕರು. ಕರೆಕ್ಟ್ ಸರ್. ಯಾಕಂದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಆ ಕಸ ಬಿದ್ದಿರೋದನ್ನ ಎತ್ ಹಾಕ್ಬೇಕಲ್ಲ ಯಾರಾದ್ರೂ. ಯಾರು ಎತ್ತಾಕ್ತಾರೆ? ನಾನು ಹೋಗಿ ಎತ್ತಾಗತ್ತ, ನೀವ್ ಹೋಗ್ತೀರಾ? ಬಿಬಿಎಂಪಿ ಪೌರ ಕಾರ್ಮಿಕರೇ ಹೋಗ್ಬೇಕು. ಹೌದು. ಸೊ ಅವರ ಒಂದು ಕಷ್ಟ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹ್ಮ್. ಸೊ ಕಸ ಎಲ್ಲಂದ್ರಲ್ಲಿ ಎಸಿದೆ ಅದನ್ನ ಮನೆಗೆ ಬರುವಂತ ಗಾಡಿಗೆ ಕೊಡೋ ಮೂಲಕ ನಾವು ನಿಜವಾಗ್ಲೂ ಪೌರ ಕಾರ್ಮಿಕರಿಗೂ ಹೆಲ್ಪ್ ಮಾಡೋದಂಗೆ. ಹೌದು ಸರ್. ಅಟ್ಲೀಸ್ಟ್ ಕೆಲವೊಂದು ವಸ್ತುಗಳನ್ನ ನಾವು ಅಟ್ಲೀಸ್ಟ್ ರೀಸೈಕಲ್ ಮಾಡೋವರೆಗೂ ಕೂಡ ಕೊಡಬಹುದಲ್ಲ, ಹೌದು, ಅದರಿಂದ ಕೂಡ ಸ್ವಲ್ಪ ಸೇವ್ ಆಗತ್ತೆ. ಖಂಡಿತ ಖಂಡಿತ. ಅಬ್ಸಲ್ಯೂಟ್ಲಿ. ಸರ್, ಇದ್ರ ಜೊತೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಕೂಡ ಮಾಡ್ತೀರಾ? ಇದು ಯಾವಾಗ ಮಾಡ್ತೀರಾ, ಹೇಗೆ? ಸರ್, ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಎವ್ರಿ 3 months ಒನ್ಸ್, ವರ್ಷಕ್ಕೆ 4 ಸಲ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡ್ತೀವಿ. ಓಕೆ. ಇದುವರೆಗೂ 25ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನ ನಾವು ಆಯೋಜನೆ ಮಾಡಿದೀವಿ. ಓಕೆ. ಹೆಚ್ಚಾಗಿ ನಾವು ರಾಷ್ಟ್ರೋತ್ಥಾನ ಬ್ಲಡ್ ಸೆಂಟರ್ ಅವ್ರ ಜೊತೆಗೆ ಕೊಲಾಬ್ರೇಟ್ ಮಾಡ್ತೀವಿ. ಓಕೆ. ಸೊ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ನಾವೇನಕ್ಕೆ ರಾಷ್ಟ್ರೋತ್ಥಾನ ಅವ್ರ ಜೊತೆ ಮಾಡ್ತೀವಿ ಅಂದ್ರೆ ಅವರೊಂದು ಥ್ಯಾಲಸೆಮಿಯಾ ಡೇ ಕೇರ್ ಸೆಂಟರ್ ನಡೆಸ್ತಾರೆ. ಓಕೆ. ಥ್ಯಾಲಸೆಮಿಯಾ ಅನ್ನೋದು ಒಂದು ರೇರ್ ಜೆನೆಟಿಕ್ ಡಿಸಾರ್ಡರ್. ಈಗ ನಮ್ಮೆಲ್ರಿಗೂ ಬ್ಲಡ್ ಬಾಡಿಲಿ ಅದಾಗದೆ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಬಟ್ ಥ್ಯಾಲಸೆಮಿಯಾ ಡಿಸಾರ್ಡರ್ ಇರುವಂತವ್ರಿಗೆ ಬ್ಲಡ್ ಜನರೇಟ್ ಆಗೋದಿಲ್ಲ. ಅಂದ್ರೆ ಬ್ಲಡ್ ಅಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ, RBC, ಅದು ಅವ್ರಿಗೆ ಉತ್ಪತ್ತಿ ಆಗಲ್ಲ ಬಾಡಿಲಿ. ಸೊ ಅವರು ಪೀರಿಯಾಡಿಕಲಿ ಹೋಗ್ಬಿಟ್ಟು ವೆರಿ ಫ್ರೀಕ್ವೆಂಟ್ಲಿ ಬ್ಲಡ್ ನ ಟ್ರಾನ್ಸ್ಫ್ಯೂಸ್ ಮಾಡಿಸ್ಕೋಬೇಕು. ಸೊ ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಕಾಸ್ಟ್ ಅಂಡ್ ಅಂದ್ರೆ ಅದು ಅವರು ಜೀವಂತವಾಗಿ ಇರೋ ತನಕನೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಡೀತಲೇ ಇರ್ಬೇಕು ಅವ್ರಿಗೆ. ಅದ್ ಹೇಗೆ ಜಸ್ಟ್ ಸಿಂಪಲ್ ಆಗಿ ಒಂದು ಸೋಲಾರ್ ಗಾಡಿ ಅನ್ಕೊಳ್ಳಿ, ನಾವೆಲ್ಲ ಸೋಲಾರ್ ಗಾಡಿ, ಬಿಸಿಲು ಬರುತ್ತೆ, ಅದರ ಚಾರ್ಜ್ ಆಗುತ್ತೆ, ಓಡುತ್ತೆ. ಇವ್ರದ್ದು ಫ್ಯೂಲ್ ಹಾಕಿ ಓಡಿಸುವಂತ ಗಾಡಿ ತರ ಬಾಡಿ ಅವ್ರದ್ದು. ಅಂದ್ರೆ ಡೋಂಟ್ ಗೆಟ್ ಮಿ ರಾಂಗ್, ಜಸ್ಟ್ ನಮಗೆ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಪೀರಿಯಾಡಿಕಲಿ ಅವ್ರು ಹೋಗಿ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡ್ಕೊಳ್ತಾ ಇದ್ರೆ ಅವ್ರ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಸೊ ಅಂತವ್ರಿಗೆ ಥ್ಯಾಲಸೆಮಿಯಾ ಇರುವಂತವ್ರಿಗೆ ಬಹಳ ಕಮ್ಮಿ ಕಾಸ್ಟ್ ಅಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅಲ್ಲೇ ಮಾಡೋ ಮೂಲಕ ಅವ್ರಿಗೆ ಬ್ಲಡ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಆ ಬ್ಲಡ್ ಥ್ಯಾಲಸೆಮಿಯಾ ಪೇಷಂಟ್ಸ್ ಗೆ ಯುಟಿಲೈಸ್ ಆಗುತ್ತೆ. ಯಾರ ನೆಸೆಸಿಟಿ ಇದೆ ಅವ್ರಿಗೆ ಬೇಗ ಬೇಗ ತಲುಪುತ್ತೆ. ಅಬ್ಸಲ್ಯೂಟ್ಲಿ ಸರ್, ಹೌದು.